Hello everyone, this is Indian economy for your 5th semester. So once again welcome. First we see the meaning of economy. The meaning of the word economy is different from economic system. Economy refers to the conditions under which the production of goods and services are produced and distributed in a country. Economy refers to the conditions under which the production of goods and services are produced and distributed in a country. ಅಂದರೆ ಆರ್ಥಿಕತೆ ಅನ್ನುವಂಥದ್ದು ಒಂದು ರಾಷ್ಟ್ರದೊಳಗೆ ಸರಕು ಮತ್ತು ಸೇವೆಗಳನ್ನು ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಮತ್ತು ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳನ್ನು ಯಾವ ಪ್ರಮಾಣದಲ್ಲಿ ಹಂಚಿಕೆ ಮಾಡಲಾಗ್ತದೆ ಅನ್ನೋದರ ಕುರಿತಾಗಿ ಅಧ್ಯಯನ ಮಾಡುವಂಥ ಒಂದು ವಿಷಯ ಆಗಿರ್ತದೆ. ಆರ್ಥಿಕತೆ ಅನ್ನುವಂಥದ್ದು ಎಕನಾಮಿ ರೆಫರ್ಸ್ ಟು ದ ಕಂಡೀಷನ್ಸ್ ಅಂಡರ್ ವಿಚ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಇನ್ ಎ ಕಂಟ್ರಿ. ಆರ್ಥಿಕತೆ ಅನ್ನುವಂಥದ್ದು ಒಂದು ರಾಷ್ಟ್ರದೊಳಗೆ ಅಥವಾ ಆ್ಯಸ್ ಎ ಕಂಟ್ರಿ ಒಳಗಡೆ ಒಂದು ಸರಕು ಮತ್ತು ಸೇವೆಗಳನ್ನು ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಮತ್ತು ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳನ್ನು ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಕೊಡುವಂಥ ಒಂದು ವಿಷಯ ವಸ್ತುವಾಗಿರ್ತದೆ ಯಾವುದು ಆರ್ಥಿಕತೆ ಅನ್ನುವಂಥದ್ದು. ಸೊ ನಾವು ಫಸ್ಟ್ ನೋಡಬೇಕು ಆರ್ಥಿಕತೆಗಳಲ್ಲಿ ಹೇಗೆಲ್ಲ ರಚನೆಗೊಂಡಿರ್ತದೆ, ಆರ್ಥಿಕತೆ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಅಂದರೆ ಯಾವ ರೀತಿಯಲ್ಲಿ ರಚನೆ ಆಗಿರ್ತದೆ. ಫಾರ್ ದ ಎಕ್ಸಾಂಪಲ್ ಇವಾಗ ಭಾರತದಲ್ಲಿ ನಾವು ಯಾವ ರೀತಿಯ ಆರ್ಥಿಕತೆಯನ್ನು ಅಳವಡಿಸ್ಕೊಂಡಿದ್ದೀವಿ, ಅಥವಾ ಕ್ಯಾಪಿಟಲಿಸಮ್ ಆರ್ಥಿಕತೆ ಇದೆಯಾ ಅಥವಾ ಸೋಷಿಯಲಿಸಮ್ ಆರ್ಥಿಕತೆ ಇದೆಯಾ ಅಥವಾ ಆ್ಯಸ್ ಎ ಮಿಕ್ಸ್ಡ್ ಎಕನಾಮಿ ಇದೆಯಾ ಅನ್ನುವಂಥದ್ದನ್ನು ನಾವು ಫಸ್ಟ್ ನೋಡಬೇಕಾಗುತ್ತೆ. ಸೊ ಸ್ಟ್ರಕ್ಚರ್ ಆಫ್ ಆ್ಯನ್ ಎಕನಾಮಿ. ಸ್ಟ್ರಕ್ಚರ್ ಆಫ್ an economy is defined as the composition and patterns of components of the macroeconomic aggregates under which the production of goods and services are produced and distributed in an economy. Structure of an economy. Structure of an economy is defined as the composition and patterns of components of the macroeconomic aggregates under which the production of goods and services are produced and distributed in economy. ಆರ್ಥಿಕತೆಯ ರಚನೆ ಅನ್ನುವಂಥದ್ದು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡುವುದರ ಜೊತೆಗೆ ಯಾವ ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು ಮತ್ತು ಹೇಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸುವಂಥದ್ದರ ಕುರಿತಾಗಿ ರಚನೆ ಆಗಿರುವಂಥದ್ದು. ಆರ್ಥಿಕತೆ ಅನ್ನುವಂಥದ್ದು ರಾಷ್ಟ್ರದೊಳಗೆ ಇದ್ದಿರ್ಬೋದು, ಆ್ಯಸ್ ಎ ವರ್ಲ್ಡ್ ಎಕನಾಮಿ ಇದ್ದಿರ್ಬೋದು, ಯಾವ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳನ್ನು ಹೇಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಕುರಿತಾಗಿ ತಿಳಿಸುವಂಥದ್ದಾಗಿರ್ತದೆ ಸ್ಟ್ರಕ್ಚರ್ ಆಫ್ ಆ್ಯನ್ ಎಕನಾಮಿ. ಫಾರ್ ದ ಎಕ್ಸಾಂಪಲ್ ಇವಾಗ ವರ್ಲ್ಡ್ ಎಕನಾಮಿ ಹೇಗಿದೆ, ವರ್ಲ್ಡಲ್ಲಿ ಎಕನಾಮಿ ಸಿಸ್ಟಮ್ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಕ್ಯಾಪಿಟಲಿಸಮ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್ ಈಸ್ ಎ ಸೋಷಿಯಲಿಸಮ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಥರ್ಡ್ ಒನ್ ಈಸ್ ಎ ಮಿಕ್ಸ್ಡ್ ಎಕನಾಮಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ದ ಎಕ್ಸಾಂಪಲ್ ಇವಾಗ ಕ್ಯಾಪಿಟಲಿಸಮ್ ಅನ್ನುವಂಥದ್ದನ್ನು ನಾವು ನೋಡ್ಬೇಕಂತಂದರೆ ಹಿಂದೆ ಫಾರ್ ದ ಎಕ್ಸಾಂಪಲ್ ಇವಾಗ ಜಪಾನ್ ಇದ್ದಿರ್ಬೋದು ಅಥವಾ ರಷ್ಯಾ ಇದ್ದಿರ್ಬೋದು, ಅಲ್ಲೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಅಲ್ಲಿ ಸರ್ವಾಧಿಕಾರಿ ವ್ಯವಸ್ಥೆ ಇದೆ, ಅಂದರೆ ಏಕನಿರ್ಣಯವನ್ನು ಕೈಗೊಳ್ಳುವಂಥ ವ್ಯವಸ್ಥೆ. ಫಾರ್ ದ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಒಂದೇ ತೀರ್ಮಾನಗಳನ್ನು ತಗೊಂಡ್ರೆ ಅಲ್ಲಿ ಬೇರೆ ಯಾರು ಈ ಪ್ರೈವೇಟ್ ಸೆಕ್ಟರ್ಗೆ ಇದ್ದಿರ್ಬೋದು ಅವುಗಳಿಗೆ ಯಾವುದಕ್ಕೂ ಕೂಡ ಹಸ್ತಕ್ಷೇಪ ಇಲ್ಲದೇ ಇರುವಂಥ ವ್ಯವಸ್ಥೆನ ನಾವು ಯಾವುದಂತ ಕರಿಬೋದು, ಸಾಮಾನ್ಯವಾಗಿ ಕ್ಯಾಪಿಟಲಿಸಮ್ ಅಂತ ನಾವು ಕರಿಬೋದು. ಅದೇ ನಾವು ಸೋಷಿಯಲಿಸಮನ್ನು ನಾವು ತೊಗೊಂಡ್ರೆ ಓನ್ಲಿ ಗೌರ್ಮೆಂಟ್ ಹ್ಯಾಸ್ ಬಿನ್ ಟೇಕನ್ ದ ಡಿಸಿಷನ್ ಆ್ಯಸ್ ಎ ಪ್ರೊಡಕ್ಷನ್ ಇದ್ದಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಇದ್ದಿರ್ಬೋದು ಅಥವಾ ಆ್ಯಸ್ ಎ ಫರ್ಮ್ ಮೇಂಟೈನಿಂಗ್ ಇದ್ದಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದ್ದಿರ್ಬೋದು, ಯಾವುದಕ್ಕಾದರೂ ಸರ್ಕಾರ ನೇರವಾಗಿ ಕ್ರಮಗಳನ್ನು ಕೈಗೊಂಡ್ರೆ ಅದನ್ನು ನಾವು ಸೋಷಿಯಲಿಸಮ್ ಅಂತ ಕರಿತೀವಿ. ಫಾರ್ ದ ಎಕ್ಸಾಂಪಲ್ ಇವಾಗ ಅಮೇರಿಕಾ ಇದ್ದಿರ್ಬೋದು ಅಥವಾ ಚೀನಾ ಇದ್ದಿರ್ಬೋದು, ಡೆವಲಪ್ಡ್ ಕಂಟ್ರಿ ಅಂತ ನಾವು ಯಾವುದಂತ ಕರಿತೀವಿ, ಅವುಗಳಲ್ಲೆಲ್ಲ ಸಾಮಾನ್ಯವಾಗಿ ಸೋಷಿಯಲಿಸಮನ್ನು ನಾವು ಕಾಣ್ತೀವಿ. ಟುಡೇ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಿಕ್ಸ್ಡ್ ಎಕನಾಮಿಯನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ಟ್ರಕ್ಚರ್ ಆಫ್ ಆ್ಯನ್ ಎಕನಾಮಿ ಸಾಮಾನ್ಯ ರಾಷ್ಟ್ರಗಳಲ್ಲಿ ಏನಿದೆ ಅಂತ ಕೇಳಿದ್ರೆ ಅದು ಮಿಕ್ಸ್ಡ್ ಎಕನಾಮಿನೇ ಇಟ್ಕೊಂಡಿರುವಂಥದ್ದು. ಮಿಕ್ಸ್ಡ್ ಎಕನಾಮಿ ಅಂತಂದರೆ ಸಾಮಾನ್ಯವಾಗಿ ನಿಮ್ಗೆ ಅರ್ಥ ಆಗುತ್ತೆ, ಆ್ಯಸ್ ಎ ಹೆಸರೇ ಹೇಳುವಂಥದ್ದು ಮಿಶ್ರ ಆರ್ಥಿಕತೆ. ಮಿಶ್ರ ಆರ್ಥಿಕತೆ ಅಂತಂದರೆ ಇಲ್ಲಿ ಸರ್ಕಾರ ಮತ್ತು ಒಂದು ರಾಷ್ಟ್ರದ ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳಿಂದ ನಡೆಯುವಂಥ ಒಂದು ಅರ್ಥವ್ಯವಸ್ಥೆನ ನಾವು ಖಾಸಗಿ ಅರ್ಥಶಾಸ್ತ್ರ
ಮಿಶ್ರ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಅಲ್ಲಿ ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ಗಳು ಎರಡೂ ಕೂಡ ಕೆಲಸ ಮಾಡುವಂಥ ಒಂದು ಅರ್ಥವ್ಯವಸ್ಥೆ ಆಗಿರ್ತದೆ ಅಥವಾ ಆರ್ಥಿಕತೆ ಆಗಿರ್ತದೆ. ಸೊ ವಿ ಸಿ ದ ನೆಕ್ಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಎಕನಾಮಿ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕನಾಮಿ. See, structure of an Indian economy. ನೋಡಿ, ಮಿಕ್ಸ್ಡ್ ಎಕಾನಮಿ ಇನ್ ಇಂಡಿಯಾ. The government has, after independence, has realized the special importance of industrial development in the growth of nation's economy. The mixed economy in India is democratic socialism, and aim of the mixed economy in India is to establish the socialist pattern of society. The public and private sector should have an opportunity to contribute their role for nation's development. Mixed economy offers this opportunity in India. ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಮಿಶ್ರ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಯಾವಾಗ ಜಾರಿಗೆ ತರಲಾಯಿತು ಅಂತ ಕೇಳಿದರೆ, ಆಫ್ಟರ್ ದಿ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮಲ್ಲಿ ಮಿಶ್ರ ಅರ್ಥವ್ಯವಸ್ಥೆನ ನಾವು ಅಳವಡಿಸ್ಕೊಂಡಿರುವಂಥದ್ದು. ಇಲ್ಲಿ ಸೇಮ್ ಆಪ್ಷನ್ ಯಾವುದಕ್ಕಿದೆ? ಪ್ರೈವೇಟ್ ಸೆಕ್ಟ್ರಿಗೂ ಇದೆ, ಪಬ್ಲಿಕ್ ಸೆಕ್ಟ್ರಿಗೂ ಇದೆ. ಪ್ರೈವೇಟ್ ಸೆಕ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇವಾಗ MNC ಕಂಪನಿಗಳಿದ್ದಿರ್ಬೋದು, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಂತ ನಾವು ಕರಿತೀವಿ, ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ನಾವು ಕರಿತೀವಿ, ಬಹುರಾಷ್ಟ್ರೀಯ ನಿಗಮಗಳು. ಇವುಗಳು ಪ್ರೈವೇಟ್ ಸೆಕ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಇದ್ದಿರ್ಬೋದು. ಅದೇ ಪಬ್ಲಿಕ್ ಸೆಕ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅದು ಭಾರತೀಯ ಕೇಂದ್ರ ಸರ್ಕಾರ ಇದ್ದಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿದ್ದಿರ್ಬೋದು. ಹೇಗೆ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಈ ಬಹುರಾಷ್ಟ್ರೀಯ ನಿಗಮಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಕೇಳಿದ್ರೆ, ಫಾರ್ ದಿ ಎಕ್ಸಾಂಪಲ್ ಇವಾಗ ನಮಗೆ ಉದಾಹರಣೆಗೆ ಗೌರ್ಮೆಂಟ್ ಕೆಲಸಗಳು ಅಂತಂದರೆ ಆ್ಯಸ್ ಎ ಡೆವಲಪಿಂಗ್ ವರ್ಕ್, ಗೌರ್ಮೆಂಟ್ ಕೆಲಸಗಳು ಉದಾಹರಣೆಗೆ ರೋಡ್ ಕನ್ಸ್ಟ್ರಕ್ಷನ್ ಇದ್ದಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ದಿರ್ಬೋದು. ಗೌರ್ಮೆಂಟ್ ಹಣವನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡ್ತದೆ, ಬಟ್ ಆ ವರ್ಕನ್ನು ಮಾಡುವಂಥದ್ದು ಪ್ರೈವೇಟ್ ಸೆಕ್ಟರ್ಗೆ ವಹಿಸ್ಕೊಡುವಂಥದ್ದು. ಯಾಕೆ ಈ ರೀತಿ ಆಗುತ್ತೆ ಅಂತ ಕೇಳಿದರೆ, ವರ್ಕ್ ಸ್ಪೀಡಾಗಿ ಆಗಬೇಕು ಮತ್ತು ಕ್ವಾಲಿಟಿ ವರ್ಕ್ಗಳಾಗಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಹಣ ಮಂಜೂರಿ ಮಾಡುವಂಥ ಅಥವಾ ಹಣ ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಸರ್ಕಾರ ಮಾಡಿದರೆ, ಕೆಲಸ ಮಾಡುವಂಥ ಕಾರ್ಯಗಳು ಯಾರು ಮಾಡ್ತಾರೆ ಅಂತ ಕೇಳಿದರೆ ಆ್ಯಸ್ ಎ ಪ್ರೈವೇಟ್ ಸೆಕ್ಟರ್ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ಗೆ ಎರಡಕ್ಕೂ ಕೂಡ ಇಲ್ಲೇನಿದೆ ಸೇಮ್ ಆಪರ್ಚುನಿಟಿಗಳು ಸಿಗ್ತವೆ. ಸೊ ಹಾಗಾಗಿ ಒಂದು ರಾಷ್ಟ್ರದ ಅಭಿವೃದ್ಧಿ ಆಗಲಿಕ್ಕೆ ಈ ಎರಡು ಅಂಶಗಳು, ಯಾವುದು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಆನ್ ಎಕನಾಮಿ. ಸೊ ವಿ ಸಿ ದ ಮೀನಿಂಗ್ ಆಫ್ Indian economy. The Indian economy is a mixed economy which combines some of the features of capitalism and also socialism. In India, the private sector of capitalism and public sector of socialism function side by side. They cooperate with each other and work in ಕೋಆರ್ಡಿನೇಷನ್. ಪ್ರತಿ ಕೆಲಸದಲ್ಲೂ ಕೂಡ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ಗಳು ಏನು ಮಾಡ್ತವೆ, ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಫಾರ್ ದಿ ಎಕ್ಸಾಂಪಲ್ ಇವಾಗ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ತಗೊಳ್ಳಿ. ಮೇ ಬಿ 2007, 2008ರಲ್ಲಿ ಈ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲನ್ನು ಕೊಡುವಂಥ ಪದ್ಧತಿಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು. ನಿಮಗೆಲ್ಲ ಗೊತ್ತಿದೆ, 8ನೇ ತರಗತಿಯಿಂದ ಸೈಕಲ್ ವಿತರಣೆ ಮಾಡುವಂಥ ಪದ್ಧತಿ. 8ನೇ ತರಗತಿನ ಮೇ ಬಿ 10th ಅವರಿಗೆ ಏನೋ ಕೊಡುವಂಥ ಪದ್ಧತಿ, ಐ ಥಿಂಕ್ 8ನೇ ತರಗತಿಯವರಿಗೆ ಸೈಕಲನ್ನು ವಿತರಣೆ ಮಾಡುವಂಥ ಪದ್ಧತಿ ಜಾರಿಗೆ ತಂದರು. ಈ ಸೈಕಲನ್ನು ವಿತರಣೆ ಮಾಡುವಲ್ಲಿ ಪಬ್ಲಿಕ್ ಸೆಕ್ಟರ್ನ ಪಾತ್ರ ತುಂಬ ಮುಖ್ಯವಾಗಿರುವಂಥದ್ದು. ಬಡ್ಜೆಟ್ ಮಂಡನೆ ಮಾಡುವಾಗ ಅಥವಾ ಈ ಮುಂಗಡ ಪತ್ರವನ್ನು ಘೋಷಿಸುವಾಗ ಏನು ಮಾಡ್ತದೆ ಸರ್ಕಾರ, ಸೈಕಲ್ ಮುಂದಿನ ವರ್ಷದಿಂದ ಅಥವಾ ಈ ವರ್ಷದಿಂದ ಅಥವಾ ಈ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಾದ್ಯಂತ ಎಲ್ಲ ಪ್ರೌಢಶಾಲೆಗಳಲ್ಲಿಯೂ ಕೂಡ ಏನು ಮಾಡುವಂಥದ್ದು, 8ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸೈಕಲನ್ನು ಫ್ರೀಯಾಗಿ ವಿತರಣೆ ಮಾಡುವಂಥದ್ದು ಅಂತ ಘೋಷಣೆ ಮಾಡಿಬಿಡುತ್ತೆ. ನೆಕ್ಸ್ಟ್ ಸೈಕಲನ್ನು ಪ್ರೊಡ್ಯೂಸ್ ಮಾಡಬೇಕಲ್ಲ, ಅದನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಲಿಕ್ಕೆ ಯಾರಿಗೆ ವಹಿಸುತ್ತೆ? ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಕೈಗಾರಿಕೆಗಳು ಆ ಸೈಕಲನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಹೊಂದಿಲ್ಲ. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರಲ್ಲಿ ಯಾವ ಕೈಗಾರಿಕೆಗಳು ಅತಿ ಉತ್ತಮವಾಗಿ ಕೆಲಸ ಮಾಡ್ತದೆ ಮತ್ತು ಯಾವ ಕೈಗಾರಿಕೆಗಳು ಅತಿ ಸ್ಪೀಡಾಗಿ ವರ್ಕ್ ಮಾಡ್ತದೆ, ಅಂಥ ಕೈಗಾರಿಕೆಗಳನ್ನು ಚೂಸ್ ಮಾಡಿಕೊಂಡು ಅವು ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಎರಡೂ ಕೂಡ ಕೋಆರ್ಡಿನೇಷನಲ್ಲಿ ಏನು ಮಾಡ್ತದೆ, ಸೈಕಲನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸೊ ಹೀಗಾಗಿ ಇಂಡಿಯನ್ ಸಿಸ್ಟಮಲ್ಲಿ ಅಥವಾ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಮಿಕ್ಸ್ಡ್ ಎಕನಾಮಿ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ ಮತ್ತು
ಅತಿ ಅವಶ್ಯಕವಾಗಿ ಕೆಲಸ ಮಾಡ್ತಾ ಇದೆ. ಅತಿ ಅವಶ್ಯಕವಾಗಿ ಅಂತಂದರೆ ಹೇಗೆ ಅವಶ್ಯ ಪಡೆದಿದೆ, ಹೇಗೆ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ ಮಿಕ್ಸ್ಡ್ ಎಕನಾಮಿ ಅಂತಂದರೆ ಆ್ಯಸ್ ಇಂಡಿಯನ್ ಎಕನಾಮಿ ಸಿಸ್ಟಮಲ್ಲಿ ಏನು ಇದರ ಮಹತ್ವ ಏನು ಅಂತ ಕೇಳಿದರೆ ನಮಗೆ ಇಂಡಿಯಾ ಆ್ಯಸ್ ಎ ಡೆವಲಪಿಂಗ್ ಕಂಟ್ರಿ, ನಾಟ್ ಎ ಡೆವಲಪ್ಡ್ ಕಂಟ್ರಿ, ಇಟ್ ಇಸ್ ಎ ಡೆವಲಪಿಂಗ್ ಕಂಟ್ರಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೆಲ್ಲ ಕೂಡ ನಾವು ಕಾಣುವಂಥದ್ದು ಮಿಕ್ಸ್ಡ್ ಎಕನಾಮಿ. ಸೊ ಮಿಶ್ರ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಆ ಪ್ರಮಾಣದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಡೆವಲಪಿಂಗ್ ಕಂಟ್ರಿಗಳಲ್ಲಿ ವರ್ಲ್ಡ್ ಎಕನಾಮಿ ಸಿಸ್ಟಮ್ ಏನು ಹೇಳ್ತದೆ ಅಂತ ಕೇಳಿದ್ರೆ, ಭಾರತೀಯ ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ 10ರ ಒಳಗಿದೆ, ಅಂದರೆ ರ್ಯಾಂಕ್ ಲಿಸ್ಟಲ್ಲಿ 10ಕ್ಕಿಂತ ಕಡಿಮೆನೇ ಇದೆ. ಸೊ ಹಾಗಾಗಿ ವೆರಿ ಸ್ಪೀಡ್ ಡೆವಲಪ್ ಆಗ್ತಾ ಇರುವಂಥ ಕಂಟ್ರಿ ಯಾವುದಪ್ಪ ಅಂತ ಕೇಳಿದರೆ 10ರ ಒಳಗಡೆ ಭಾರತವು ಕೂಡ ಹೊಂದಿದೆ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿ ಸಿ ದ ಫ್ಯೂಚರ್ಸ್ ಆಫ್ ಮಿಕ್ಸ್ಡ್ ಎಕನಾಮಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.